ಇದ್ರಲ್ಲಿ ನಾನು ಸಕ್ಸಸ್ಫುಲ್ ಆಗ್ಬೋದು, ಒಂದು ನೇಮ್ ಮಾಡ್ಬೋದು ಅಂತ ಅನಿಸಿತ್ತ ನಿಮಗೆ? ಇಲ್ಲಿ ಏನು ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ದುಡಿಯೋದು ಒಂದು ಸ್ವಲ್ಪ ಸೇವ್ ಮಾಡಿದ್ರೆ ಸಮಥಿಂಗ್ ಕ್ಯಾನ್ ಬಿ ಡನ್ ಅಂತ ಒಂದೇ ಇದಕ್ಕೋಸ್ಕರ. ಒಂದು ಕಡೆ ಕೆಲಸ, ಈ ಕಡೆ ಸಿನಿಮಾ, ಇವೆರಡನ್ನು ಹೇಗೆ ಮ್ಯಾನೇಜ್ ಮಾಡೋದು? ಅದೇ ಸರ್, ಇಟ್ಸ್ ವೆರಿ ಟಫ್ ಜಾಬ್. ಆಮೇಲೆ ನೀವು ಅನ್ಕೊಂಡಾಗ ಯಾವುದೂ ಆಗಲ್ಲ, ಸಾಫ್ಟ್ವೇರಲ್ಲೂ ಆಗಲ್ಲ, ಸಿನಿಮಾದಲ್ಲೂ ಆಗಲ್ಲ. ದೇರ್ ಇಸ್ ನೋ ಸಕ್ಸಸ್ ಫಾರ್ ಲೈಫ್, ಇಟ್ಸ್ ಆಲ್ ಅಪ್ ಆ್ಯಂಡ್ ಡೌನ್. ಅಮೆರಿಕಾದಲ್ಲಿ ನಿಮ್ಗೊಂದು ಲೈಫ್ ಸ್ಟೈಲ್ ಅಂತ ಇರುತ್ತೆ, ಕಾಂಪ್ರಮೈಸ್ ಮಾಡಿ ನೀವು ಒಬ್ರು ಇರ್ಬೋದು, ಬಟ್ ನಿಮ್ಮ ಫ್ಯಾಮಿಲಿ ಇರುತ್ತೆ. ಒಂದು ಇಂಜಿನಿಯರ್, ಒಂದು ಕಡೆ ಸಿನಿಮಾ, ಇವೆರಡೂ ಹಿಂಗೆ ಬಂದಾಗ ನಿಮಗೆ ತುಂಬ ಇಷ್ಟ ಆಗುತ್ತೆ ಅವಾಗ? ಸಿನಿಮಾನೇ ಸರ್, ಏನು ಹೇಳಿ, ಸಿನಿಮಾನೇ. ಆಮೇಲೆ ಈ ಸಿನಿಮಾ ಕಳ್ಕೊಳ್ಳೋದೇ ಜಾಸ್ತಿ, ಇದರಲ್ಲಿ ನಾವು ಸರ್ವೈವ್ ಆಗೋದು ಕಷ್ಟ, ಆ ಥರದ್ದು ಯಾವತ್ತೂ ಅನಿಸ್ಲಿಲ್ಲ? ಕಳ್ಕೊಂಡ್ರೆ ಸ್ವಲ್ಪ ಮಿನಿಮಲ್ ರಿಸ್ಕ್ ಅದ್ರ, ಇವತ್ತು ರಿಸ್ಕ್ ಇದೆ, ಇಲ್ಲ ಅಂತಲ್ಲ, ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತಾರಲ್ಲ, ಅದನ್ನು ತಗೊಂಡೇ ಮಾಡ್ತಾ ಬಂದಿದ್ದೀನಿ ಸರ್. ಈಗ ಸಿನಿಮಾ ಮಾಡಿದಾಗ ನೀವೆಲ್ಲ ಈ ಲೈನ್ ಸಿಕ್ಕಾಗ ನಿಮಗೆಲ್ಲ ಅನಿಸ್ತಾ ಇದ್ರಲ್ಲಿ ನಾನು ಸಕ್ಸಸ್ಫುಲ್ ಆಗ್ಬೋದು, ಒಂದು ನೇಮ್ ಮಾಡ್ಬೋದು ಅಂತ ಅನಿಸಿತ್ತ ನಿಮಗೆ? ಇಲ್ಲ ಸರ್, ಆನೆಸ್ಟ್ಲಿ ಸ್ಪೀಕಿಂಗ್ ನೋ. ಇಟ್ಸ್ ಡಿಫಿಕಲ್ಟ್. ಫಿಲ್ಮ್ ಬ್ಯಾಕ್ಗ್ರೌಂಡ್ ಇಲ್ಲ, ಏನೂ ಇಲ್ಲ, ಹೆಂಗಿದ್ರಲ್ಲಿ ಮಾಡೋದು ಅನ್ನೋದು ಗೊತ್ತಿರಲಿಲ್ಲ. ಸೊ ಹಾಗಾಗಿ ಇದು ಈ ಪಾತ್ ಎಲ್ಲೋಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಅದಕ್ಕೆ ನಾನು ಇವತ್ತಂಕೂ ಕೆಲಸ ಬಿಟ್ಟಿಲ್ಲ. ಕೆಲಸ ಸಲೀಸಾಗಿ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಅಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ತುಂಬ ಕತೆಗಳು ಕೇಳಿದ್ದೀನಿ. ಆಮೇಲೆ ಎಷ್ಟು ಮೇಲೋದ್ರು ಅಷ್ಟು ಕೆಳಗೆ ಬಿದ್ದಿರೋರ್ನೆಲ್ಲ ಉದಾಹರಣೆಗಳು ಕೇಳಿದಾಗ ಇಲ್ಲಿ ಏನು ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ದುಡಿಯೋದು ಒಂದು ಸ್ವಲ್ಪ ಸೇವ್ ಮಾಡಿದ್ರೆ ಸಮಥಿಂಗ್ ಕ್ಯಾನ್ ಬಿ ಡನ್ ಅಂತ ಒಂದೇ ಇದಕ್ಕೋಸ್ಕರ. ಇವತ್ತಿಗೂ ಇಷ್ಟು ಸಿನಿಮಾ ಮಾಡ್ತೀನಿ ನಾನು ಕನ್ಸಲು ಅಂದ್ಕೊಂಡಿರಲಿಲ್ಲ. ಇದ್ರಲ್ಲಿ ಯಾವುದೂ ಇಲ್ಲ ಸರ್, ಹೇಳಿದ್ರೆ ಎಕ್ಸಾಗ್ರೇಷನ್ ಆಗುತ್ತೆ, ಬಟ್ ಆನೆಸ್ಟ್ಲಿ ಒಂದು ಸ್ವಲ್ಪ ಇನ್ಸ್ಪಿರೇಷನ್ ಆಗುತ್ತೆ ಬಿಡಿ ಬೇರೆಯವ್ರಿಗೆ. ಅಲ್ಲ, ಕರೆಕ್ಟ್. ಬಟ್ ಅಗೇನ್ ನೀವು ಈ ಪಾತ್ ಇಸ್ ಎ ವೆರಿ ಡೆಡಿಕೇಟೆಡ್ ಪಾತ್ ಸರ್, ಅಂಡ್ ಲಾಡ್ ಆಫ್ ಪರ್ಸನಲ್ ಟೈಮ್ ಯು ನೀಡ್ ಟು ಟೇಕ್ ಇಟ್ ಆಫ್. ಅಲ್ಲ, ಆ್ಯಸ್ ಎ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಒಂದು ಕಡೆ ನಿಮ್ಮ ಕೆಲಸ, ಈ ಕಡೆ ಸಿನಿಮಾ, ಇವೆರಡನ್ನು ಹೇಗೆ ಮ್ಯಾನೇಜ್ ಮಾಡೋದು? ಅದೇ ಸರ್, ಇಟ್ಸ್ ವೆರಿ ಟಫ್ ಜಾಬ್ ಹೇಳ್ತೀನಿ. ಯಾಕೆ ಅಂದರೆ ನೀವು ಬೆಳಗ್ಗೆ 8:30 ಆಫೀಸ್ಗೆ ಹೋದರೆ 6:30 ತನಕ ಕೆಲಸ ಮಾಡಲೇಬೇಕು. ಓಕೆನಾ? ವಾಪಸ್ ಬಂದ ಮೇಲೆ ಅವಾಗ ನೀವು ಎದ್ದೇಳ್ತೀರಾ. ಸೊ ನಿಮ್ಮ ಜೊತೆ ಕೋಆರ್ಡಿನೇಟ್ ಮಾಡ್ಬೇಕಾದ್ರೆ ನಾನು 2 ಗಂಟೆ ತನಕ ಕೆಲಸ ಮಾಡಬೇಕು. ಸೊ ಟಿಲ್ 2 o'clock. ಸೊ 2 to 7:30 ಅಷ್ಟೇ, 5 hours, 4.5 hours ಅಷ್ಟೇ ಮಲಗಬೇಕು. ಮತ್ತು ಸಾಟರ್ಡೆ ಸಂಡೇ ಯು ಹ್ಯಾವ್ ಟು ವರ್ಕ್ ವಿತ್ ದ ಪೀಪಲ್. ಸೊ ಅಷ್ಟು ಡೆಡಿಕೇಶನ್ ನೀವು ಕೊಟ್ರೆ ಈ ಥರ ಸಿನಿಮಾ ಆಗೋದು. ನೀವು ಎಲ್ಲೇ ಇರಿ, ಇಟ್ ಡಸಂಟ್ ಮ್ಯಾಟರ್, ಬಟ್ ಅಷ್ಟು ಡೆಡಿಕೇಶನ್, ಪರ್ಸಿವರೆನ್ಸು. ಆಮೇಲೆ ನೀವು ಅನ್ಕೊಂಡಾಗ ಯಾವುದೂ ಆಗಲ್ಲ, ಸಾಫ್ಟ್ವೇರಲ್ಲೂ ಆಗಲ್ಲ, ಸಿನಿಮಾದಲ್ಲೂ ಆಗಲ್ಲ. ಎಲ್ಲೋ ಒಂದು ಕಡೆ ಬಗ್ ಬರುತ್ತೆ, ರೀಸ್ಟಾರ್ಟ್ ಆಗುತ್ತೆ ಸಾಫ್ಟ್ವೇರಲ್ಲಿ. ಸಿನಿಮಾದಲ್ಲಿ ಇನ್ನೇನೋ ಪ್ರಾಬ್ಲಮ್ ಆಗುತ್ತೆ, ಓವರ್ ಬಡ್ಜೆಟ್ ಆಗುತ್ತೆ, ಸಿಗ್ತಿಲ್ಲ. ಸೊ ನಿಮಗೆ ಆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ 2 ಕಡೆನೂ ಇರುತ್ತೆ, ಬಟ್ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಭಾಳ ಡಿಫಿಕಲ್ಟ್. ಬಟ್ ಇಂಪಾಸಿಬಲ್ ಅಂತಲ್ಲ, ತುಂಬ ಜನ ಮಾಡಿದ್ದಾರೆ, ನಾನು ಮಾಡಿದ್ದೀನಿ, ತುಂಬ ಜನನೂ ಮಾಡಿದ್ದಾರೆ. ಆ ಥರ ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಮಾಡಬೇಕು. ಸೊ ಶುರುವಲ್ಲಿ ಏನು ತೊಂದರೆ ಇಲ್ಲ, ನಮಗೆ ಬ್ಯಾಚುಲರು, ಸೊ ತುಂಬ ಟೈಮ್ ಇತ್ತು, ವಿ ಯೂಸ್ ಟು ಡೆಡಿಕೇಟ್ ಟೈಮ್. ಬಟ್ ಇವತ್ತಿಗೂ 4 o'clock ನಾನು ಮಲಗೋದೇ ಬೆಳಗ್ಗೆ 4 o'clock ನನ್ನ ಟೈಮ್. ಯಾಕಂದರೆ ಏಳು ಮಲೆ ಪ್ರೊಡಕ್ಷನ್, ರ್ಯಾಂಬೋ ಟೈಮಲ್ಲಿ, ಪಿಕ್ಚರ್ ಇಲ್ದಿರೋ ಟೈಮಲ್ಲಿ ಎಸ್ ಐ ಆಮ್ ರಿಲ್ಯಾಕ್ಸ್ಡ್. ಸೊ ವೆನ್ ಇಟ್ ಕಮ್ಸ್ ಯು ಡೋಂಟ್ ನೋ ವೆನ್ ಇಟ್ ಕಮ್ಸ್. ಬಟ್ ಬಂದಾಗ ಆ 1 ವರ್ಷ, ಬಿಕಾಸ್ ನಾನು ಒನ್ ಲೈನಿಂದ ಟ್ರಾವೆಲ್ ಮಾಡ್ತೀನಲ್ಲ ರಿಲೀಸ್ ತನಕ, ನಾವು ರೆಗ್ಯುಲರ್ ಥರ ಅಲ್ಲ, ನಾನು ಐ ಗೆಟ್ ಇನ್ ಟು ಆಲ್ ದ ಆಸ್ಪೆಕ್ಟ್ಸ್, ಎಡಿಟಿಂಗಿಂದ. ಆವಾಗ ಆ 1.5 years ಇಸ್ ವೆರಿ ಹೆಕ್ಟಿಕ್. ನಾನು ಟೈಮ್ ಸ್ಪೆಂಡ್ ಮಾಡಿಲ್ಲ ನನ್ನ ಫ್ಯಾಮಿಲಿ ಅಂತ ನಾನು ಬಯಸ್ಕೊಂಡು ಎಲ್ಲ ಆಗಿದೆ. ಬಟ್ ನಾನು ಕನ್ಸ್ಟೆಂಟ್ ಕ್ಲಿಯರ್ ಆಗಿತ್ತು, ನಾನು ಸಿನಿಮಾ ಮಾಡಲೇಬೇಕು ಅನ್ನೋದಿತ್ತಲ್ಲ, ಹಾಗೆ ಟೈಮ್ ಮ್ಯಾನೇಜ್ಮೆಂಟ್. ಅಗೇನ್ ಅದಕ್ಕೊಂದು ಡೆಡಿಕೇಶನು ಪಾತ್ರ ಸರ್, ಅಷ್ಟೇ. ಇಫ್ ಯು ಆರ್ ವೆರಿ ಪರ್ಟಿಕ್ಯುಲರ್ ಯು ಕ್ಯಾನ್ ಆಲ್ವೇಸ್ ಅಚೀವ್ ಇಟ್. ಯೂಶಲಿ ಎಲ್ಲರ ಮನೇಲೂ ಸಿನಿಮಾ ಅಂತ ತಕ್ಷಣ ಮೂಗು ಮುರಿದು ಬಿಡ್ತಾರೆ, ಅಂತ. ನಾಗೇಂದ್ರ ಅವ್ರಿಗೆ ಆರಂಭದಿಂದ ಆಸಕ್ತಿ ಇತ್ತು, ಎಲ್ಲ ನಿಜ. ನೀವು ಅಪ್ಪನ ಆಸೆ ಈಡೇರಿಸ್ಕೊಂಡು ಜಾಬ್ ಸೇರಿದ್ರಿ, ಹೋಗಿ ಅಟ್ಲಾಂಟಾಗೆ ಹೋದ್ರಿ, ಅಲ್ಲಿ ಸೆಟಲ್ಡ್ ಆದ್ರಿ. ಅದಾದ್ಮೇಲೆ ಸಿನಿಮಾ ಅಂತ ಬಂದಾಗ ಮನೆಯವರಿಂದ ರಿಯಾಕ್ಷನ್ ಹೇಗಿತ್ತು? ಇಲ್ಲ, ಇದು ಭಾಳ ಒಳ್ಳೆ ಪ್ರಶ್ನೆ. ಆ್ಯಕ್ಚುಲಿ ಬಂದೆ, ಸಿನಿಮಾ ಮಾಡ್ತಾ ಇದ್ದೀನಿ ಅಂತಲೂ ಹೇಳಲಿಲ್ಲ. ಆಲ್ರೆಡಿ ಹೋಗಿದ್ರಿ ಸಿನಿಮಾಗೆ ಇಳಿದು? ಜೋಕ್ ಫಸ್ಟ್ ಇದು 2003 ಸ್ಟಾರ್ಟ್ ಆಗಿ ಸ್ಕ್ರಿಪ್ಟ್ ವರ್ಕ್ ಆಗಿ ಮ್ಯೂಸಿಕ್ ಮಾಡಿ ಯಾವುದೂ ಹೇಳಿಲ್ಲ. 2004 ಶೂಟಿಂಗಿಗೆ ಬಂದ್ವಿ, ಮೇಲ್ ಶೂಟಿಂಗಿಗೆ ಬಂದ್ವಿ. ಶೂಟಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಶೂಟಿಂಗ್ ಅಲ್ಲಿ ತನಕ ಹೇಳಿಲ್ಲ, ಭಯ ಏನು ಹೇಳ್ತಾರೆ ಏನಂತ. ಅದಾದಮೇಲೆ ನಂದಿ ಹಿಲ್ಸಲ್ಲಿ ಶೂಟಿಂಗ್ ಮಾಡ್ತಾಯಿದ್ವಿ. ಕಲರ್ಸ್ ಕನ್ನಡದವರು ಬಂದೆಲ್ಲ ಶೂಟ್ ಮಾಡ್ಕೊಂಡು, ಸರ್ ಇವತ್ತು TV ಹಾಕಿದ್ರೆ ನಿಮ್ಮಲ್ಲಿ ನೋಡ್ತಾರೆ ಅಂದರು. ಇವಾಗ ಕಲರ್ಸ್ ಕನ್ನಡ ನಮ್ಮಲ್ಲಿ ಅದೇ ಸೀರಿಯಲ್ ನೋಡ್ತಾರಪ್ಪ, TN ಸೀತಾರಾಮ ಅವ್ರಿಗೆ, ಅದು ಬೇಡ. ಇಲ್ಲ ಸರ್, ಶೂಟ್ ಆಗೈತಿ, ಇವತ್ತು ಬರುತ್ತೆ ಅಂತ. ಅವ್ರು ನೋಡಿ ಶಾಕ್ ಆಗೋದು ಬೇಡ ಅಂದ್ಬಿಟ್ಟು ಹೇಳಿದೆ, ಈ ಥರ TVಲಿ ನನ್ನ ಬಗ್ಗೆ ಬರುತ್ತೆ ಅಂತ. ಸರಿ ಅಂತ ನೋಡಿದ್ರು. ನೋಡಿದ ತಕ್ಷಣ ಅದೇನು ರಿಯಾಕ್ಷನ್ ಆಗೋತ್ತಿಲ್ಲ. 1 ವಾರ ಮಾತಾಡೇ ಇಲ್ಲ ನಮ್ಮಪ್ಪ, ಮಾತಾಡಲೇ ಇಲ್ಲ. ಹೋಗೋದ್ರ ಮೇಲೆ ಬರ್ತೀನಿ, ಮಾಡಿ ಮೇಲೆ ರೂಮ್ ಇದೆ, ಹೋಗ್ತೀನಿ ಬರ್ತೀನಿ, ಮಾತಾಡ್ತಾನೆ ಇರಲಿಲ್ಲ. ಏನಾಯ್ತು ಅಂದರೆ ಆವಾಗ ಹೇಳಿದ್ರು, ಸಿನಿಮಾ ಇಸ್ ಅ ವೆರಿ ಡಿಫಿಕಲ್ಟ್ ಪಾತ್, ಇಷ್ಟು ಚೆನ್ನಾಗಿದೆ ಕೆಲಸ ಎಲ್ಲ, ಯಾಕೆ ಬೇಡ ನೋಡು, ಯೋಚನೆ ಮಾಡು, ದುಡ್ದಿರೋ ದುಡ್ಡೆಲ್ಲ ಕಳ್ಕೊಂಡಿರೋರನ್ನೇ ನೋಡಿದ್ದೀನಿ ನಾವು, ಬೇಡ. ನನ್ನ ಫ್ರೆಂಡ್ಸ್ಗೆ ಹೇಳಿದ್ರು ಅಂತೂ ನಾನು ಮಾತಾಡ್ಸೋದು ಬಿಟ್ಬಿಡ್ತಾರೆ. ಯಾಕೆಂದರೆ ಅದು ಆ ಪಾತ್ ಯಾರಿಗೂ ಗೊತ್ತಿಲ್ಲ, ನಮ್ಮಲ್ಲಿ ಯಾರೂ ಮಾಡಿಲ್ಲ ಅಂತ. ಅದೊಂದು ಅಬ್ಸ್ಟಕಲ್ ಇತ್ತು ಸರ್. ಬಟ್ ದಟ್ ಅಬ್ಸ್ಟಕಲ್ ಅವರು ಸಿನಿಮಾ ನೋಡಿದ್ಮೇಲೆ
ಓ ಪರವಾಗಿಲ್ಲ ಸುಮಾರಾಗಿ ಮಾಡ್ತೀಯ ಬಟ್ ಇದೇ ಲಾಸ್ಟ್ ಮಾಡಬೇಡ ಅಂತ ಹೇಳಿ ಮತ್ತು ಅಲ್ಲೂ ಮಾಡಿಬಿಟ್ಟಿದೆಯಾ ಲಾಸ್ಟ್ ಮಾಡಬೇಡ ಅಂತ. ಬಿಕಾಸ್ ಅವ್ರಿಗೆ ಆಲ್ ದೇ ವರ್ಡ್ ಇಸ್ ಪೇಪರಲ್ಲಿ ಬರೋದನ್ನು ನೋಡಿದ್ರಲ್ಲ ಸರ್, ಆ ಥರದ್ದೆಲ್ಲ ನೋಡಿಬಿಟ್ಟು ಅವ್ರಿಗೇನೋ ಬೇಡ ಇಪ್ಪ ಅಂತ ಅಂದರು. ಅದಾದಮೇಲೆ ನಾನು ಒಂದು ಸ್ವಲ್ಪ ಬ್ರೇಕ್ ತೊಗೊಂಡೆ ಆ ಸಿನಿಮಾ ಆದಮೇಲೆ. ಸಿನಿಮಾ ಆದಮೇಲೆ ಆಮೇಲೆ ಸ್ವಲ್ಪ ಫಿನಾನ್ಷಿಯಲಿ ಸ್ಟೇಬಲ್ ಆಗಿದ ತಕ್ಷಣ ನೀವು ಯಾರು ಮಾತು ಕೇಳ್ತೀರಾ, ಫಿನಾನ್ಷಿಯಲಿ ನೀವು ಯಾರು ಮಾತು ಕೇಳಲ್ಲ. ಅವಾಗ ನಾನು ಅವಾಗ ಹೇಳಿದೆ, ನೋಡಪ್ಪ ದಟ್ಸ್ ಫೈನ್, ಐ ವಿಲ್ ಕಂಟಿನ್ಯೂ ಬಟ್ ಐ ವಿಲ್ ನಾಟ್ ಲೀವ್ ದ ಜಾಬ್. ದೆನ್ ಹಿ ವಾಸ್ ಹ್ಯಾಪಿ. ಕೆಲಸ ಬಿಡದೆ ಮಾಡ್ತೀನಿ ಅಂದರೆ ಓಕೆ, ಕೆಲಸ ಬಿಟ್ಟು ಮಾಡ್ತೀನಿ ಅಂದರೆ ಬೇಡ ಅಂದರೆ. ಸೊ ಅದಕ್ಕೆ ಇಲ್ಲಿ ತನಕ ನಾನು ಕೆಲಸ ಬಿಡದೇ ಮಾಡ್ತಾ ಒಳ್ಳೆ ಕೆಲಸ ಸರ್. ಅದೇ ಕೆಲವರು ಏನು ಮಾಡಿಬಿಡ್ತಾರೆ, ಒಂದು ಜಾಗ ಸಿಕ್ತು ಅಂದ ತಕ್ಷಣ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ನೀವು ಎರಡೂ ಕಾಲ ಮೇಲೆ ಇಟ್ಟು ಹೋಗೋದಿದೆಯಲ್ಲ, ಅದು ಭಾಳ ಇಲ್ಲ ಸರ್. ದಟ್ ಈಸ್ ಒನ್ ಥಿಂಗ್ ಐ ವಾಂಟ್ ಟು ಟೆಲ್ ಎವ್ರಿಬಡಿ ಅಂದರೆ ದರ್ ಈಸ್ ನೋ definite success. There is no success for life. Yes. It's all up and down. When it's all up and down and you have adjusted to a particular lifestyle ಅಲ್ವಾ. ಅಮೆರಿಕಾದಲ್ಲಿ ನಿಮ್ಗೊಂದು ಲೈಫ್ ಸ್ಟೈಲ್ ಅಂತ ಇರುತ್ತೆ, ಕಾಂಪ್ರಮೈಸ್ ಮಾಡಿ ನೀವು ಒಬ್ರು ಇರ್ಬೋದು ಬಟ್ ನಿಮ್ಮ ಫ್ಯಾಮಿಲಿ ಇರುತ್ತಾ, ರೈಟ್. ಸೊ ಮೆನಿ ಥಿಂಗ್ಸ್ ವಿಲ್ ಕಮ್ ಅಲ್ವಾ. ಹಾಗಾಗಿ ಮೈ ಸಜೆಷನ್ ಇಸ್ ಟ್ರೈ ಥಿಂಗ್ಸ್ ಪ್ಯಾರಲಲಿ ಟಿಲ್ ಯು ಕ್ಯಾನ್ ಮ್ಯಾನೇಜ್ ಆಲ್ ಬೈ ಯುವರ್ ಸೆಲ್ಫ್. ಇವತ್ತು ನಾನು ಮ್ಯಾನೇಜ್ ಮಾಡ್ಬೋದು ಬಟ್ ಐ ಕೆನಾಟ್ ಲಿವ್ ಇಟ್. ಬಿಕಾಸ್ ನಂದು ಫಿಲಾಸಫಿ ಹೆಂಗೆ ಗೊತ್ತಾ ಸರ್, ಬೆಳಗ್ಗೆ ನೀವು ನಿದ್ದೆ ಇಲ್ಲ ಹೋಗ್ತೀವಲ್ಲ, ಟೀ ಕುಡಿತೀವಿ, ಕುತ್ಕೊಂಡಿದ್ದೆ ನಾನು ಸಾಫ್ಟ್ವೇರಲ್ಲಿ ಕೆಲಸ ಮಾಡಿದ ತಕ್ಷಣ ನನ್ನ ಮೈಂಡ್ ಫುಲ್ಲು ಫ್ರೆಶ್ ಆಗ್ಬಿಡುತ್ತೆ ಸರ್. ಸಾಯಂಕಾಲ 7 ಗಂಟೆಗೆ ಬರ್ತಿದ್ದಂಗೆ ಸರ್ ಅವ್ರ ಕತೆ ಹೇಳ್ತಿದ್ದಂಗೆ ಹಿಂಗೆ ಮಾಡ್ಬೋದಲ್ಲ ಹಿಂಗೆ. ಸೊ ಅಲ್ಲಿ ನನಗೆ ಬೇಜಾರಾಗೋದು, ಇಲ್ಲಿಗೆ ಫ್ರೆಶ್ ಬರುತ್ತೆ. ಇಲ್ಲಿ ಡಿಸ್ಕಷನ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಹೋದಾಗ ಅದು ಫ್ರೆಶ್ ಆಗುತ್ತೆ. ಸೊ ದಟ್ಸ್ ಹೌ ಐ ಹ್ಯಾವ್ ಬ್ಯಾಲೆನ್ಸ್ಡ್. ಅಂದರೆ ನನಗೆ ಕ್ರಿಯೇಟಿವ್ ಥಿಂಕಿಂಗ್ ಜಾಸ್ತಿ ಆಗ್ತಾ ಇರೋದೇ ಬಿಕಾಸ್ 8 hours I work very differently other than cinema, solving all the problems. ಆ ಥರ ಮಾಡಿದಾಗ ಏನಾಗುತ್ತೆ, ನೀವು ಅಲ್ಲಿದ್ದಾನೆ ಮಾಡಬೇಕು, ಅಲ್ಲಿ ಇಟ್ಕೊಂಡೇ ನೀವು ಫೋನಲ್ಲಿ ಹ್ಯಾಂಡಲ್ ಮಾಡಬೇಕಲ್ಲ. ಅಲ್ಲ ಸರ್, ಅದು ಮಾಡ್ತೀನಿ ಬಟ್ ಬಂದು ಹೋಗ್ತಾ ಇರ್ತೀನಿ. ಈಗ 7 ಮಲೆ ಮಾಡಿದಾಗ 2 ದಿನಕ್ಕೆ ಬಂದಿದ್ದೆ, ಫೈನಲ್ ಪ್ರಿಂಟ್ ನೋಡಿ. ಅಲ್ಲಿ 2 ದಿನ ಮಾತ್ರ ಬಂದಿದ್ರಿ, ಇಡೀ ಸಿನಿಮಾ ಅಲ್ಲಿದ್ದಾನೆ ಮಾಡಿದ್ದೀನಿ. ಹೌದು ಸರ್. ಡಬ್ಬಿಂಗ್ ಮುಂಚೆ ಬರ್ತೀನಿ ನಾನು ರಫ್ ಕಟ್ ನೋಡೋದು ವಿತೌಟ್ DI, ವಿತೌಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ರಫ್ ಕಟ್ ಅದೇ ನನಗೆ ಕನೆಕ್ಟ್ ಆಗುತ್ತಾ ಇಲ್ವೋ ಅಂತ ನೋಡ್ತೀನಿ. ಅದು ಕನೆಕ್ಟ್ ಆದರೆ ನಿಮಗೆ ವರ್ಕ್ ಆಗುತ್ತೆ ಅನ್ಸ. ಅವಾಗ ಬಂದೆ. ಅದಾದ್ಮೇಲೆ ರೆಕಾರ್ಡಿಂಗ್ ಆದ್ಮೇಲೆ ನೋಡೋದು, ಆಮೇಲೆ ಡಬ್ಬಿಂಗ್ ಆದ್ಮೇಲೆ ನೋಡೋದು. ಸೊ ಆ ಥರ ಡಿಫ್ರೆಂಟ್ ಪ್ರಾಸೆಸ್. ಮಧ್ಯೆ ಬಂದು ಹೋಗ್ತೀನಿ ಸರ್, ಬಟ್ ಫುಲ್ ಟೈಮ್ ಫೋನಲ್ಲೇ ಮಾತಾಡ್ತೀನಿ. ಅದು ನನ್ನ ಕನ್ಸ್ಟೆಂಟ್. ನಾನು ತರುಣ್ ಸರ್ಗೆ ಯಾವಾಗಲೂ ಹೇಳ್ತೀನಿ, ಸರ್ ಹಿಂಗೆ ಇದೊಂದಿದೆ ಸರ್, ತೊಂದರೆ ಇಲ್ಲ ಸರ್, ನೀವು ಫೋನಲ್ಲಿ ಸಿಕ್ಕಿ ನಮ್ಗೆ ಫೀಡ್ಬ್ಯಾಕು ನಮ್ಗೆ ಹೆಲ್ಪ್ ಮಾಡಿದ್ರೆ ಸಾಕು, ವಿ ವಿಲ್ ದೇರ್ ಅಂತ. ಇಲ್ಲಿ ಇವರು ಎಕ್ಸಿಕ್ಯೂಟ್ ಮಾಡ್ತಿರ್ತಾರೆ ಸರ್. ಈಗ ಒಂದು ಕಡೆ ಇಂಜಿನಿಯರು, ಒಂದು ಕಡೆ ಸಿನಿಮಾ, ಇವೆರಡನ್ನೂ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ. ಅಂದರೆ ಸಿನಿಮಾ ಮತ್ತು ಇವೆರಡೂ ಹಿಂಗೆ ಬಂದಾಗ ನಿಮಗೆ ತುಂಬ ಇಷ್ಟ ಆಗೋದು ಯಾವಾಗ? ಸಿನಿಮಾನೇ ಸರ್. ಏನು ಹೇಳಿ, ಸಿನಿಮಾನೇ. ನನ್ನ ವೈಫ್ ಎಷ್ಟೊಂದ್ಸಲ ಹೇಳ್ತಾರೆ, ನಿನ್ನ ಕೆಲಸ ಬಿಟ್ಟು ಹೋಗ್ಬಿಡು ಅಂತ. ಏನೂ ತೊಂದರೆ ಇಲ್ಲ, ಹೋಗ್ತೀನಿ, ನನಗೆ ಬೇಕಾದಾಗ ಹೋಗ್ತೀನಿ. ನಾನು ಮತ್ತೆ ಡೈರೆಕ್ಷನ್ ಮಾಡ್ತೀನಿ ಅಂದರೆ ಕೆಲಸ ಬಿಟ್ಟು ಹೋಗ್ತೀನಿ. ಬಿಕಾಸ್ ಆವಾಗ 2 ವರ್ಷ ಡೆಡಿಕೇಟೆಡ್ ಆಗಬೇಕು. ಕರೆಕ್ಟ್. ಸೊ ಅದಕ್ಕೆ ಮಾಡೋಣ, ಏನು ತೊಂದರೆ ಇಲ್ಲ. ಇವಾಗ ಒಳ್ಳೆ ಸ್ಕ್ರಿಪ್ಟ್ ಸಿಗ್ತಾ ಇದೆ, ಒಳ್ಳೆ ಸಿನಿಮಾ ಆಗಬೇಕು. ಯಾರಿಂದ ಆಗುತ್ತೆ ಅಂತಲ್ಲ, ನಮ್ಮ ತಂಡದಿಂದ ಆಗಬೇಕು. ಹಾಗಾಗಿ ಫೈನಾನ್ಷಿಯಲಿ ನಡೀತಾ ಇರಲಿ, ಬಟ್ ಇವೆಂಚುಲಿ ವಿ ವಿಲ್ ಮೇಕ್ ದಟ್ ಕಾಲ್. ಬಟ್ ಆಸ್ ಆಫ್ ನಾವು ಲೆಟ್ಸ್ ಟ್ರಾವೆಲ್ ಆ್ಯಂಡ್ ಐ ಡೋಂಟ್ ಫೀಲ್ ಇಟ್ ಅಸ್ ಸ್ಟ್ರೆಸ್ಫುಲ್. ಇಷ್ಟಪಟ್ಟರೆ ಯಾವುದು ಸ್ಟ್ರೆಸ್ ಅಲ್ಲ ಸರ್. ನನ್ನ ಜರ್ನಿ ಇಸ್ ಅನ್ ಎಕ್ಸಾಂಪಲ್, ಬಿಕಾಸ್ ದಟ್ಸ್ ವಾಟ್ ಐ ಹ್ಯಾವ್ ಡನ್ ಇಟ್. ಅಲ್ಲ, ಯಾವತ್ತೂ ನಿಮಗೆ ಅನ್ನಿಸ್ಲಿಲ್ವಾ ಒಳ್ಳೆ ಜಾಬ್ ಇದೆ, ಕೈ ತುಂಬ ಸಂಬಳ ಇದೆ, ಆಮೇಲೆ ಈ ಸಿನಿಮಾ ಕಳ್ಕೊಳ್ಳೋದೇ ಜಾಸ್ತಿ, ಇದರಲ್ಲಿ ನಾವು ಸರ್ವೈವ್ ಆಗೋದು ಕಷ್ಟ, ಆ ಥರದ್ದು ಯಾವತ್ತೂ ಅನಿಸ್ಲಿಲ್ಲ? ಅನಿಸ್ತು ಸರ್. ಎಲ್ಲರೂ ಕೇಳ್ತಾರೆ, ಯಾಕೆ ಸಿನಿಮಾ ಮಾಡ್ತೀರಾ ಅಂತಲೇ ಕೇಳ್ತಾರೆ ಸರ್. ಅಟ್ ದ ಎಂಡ್ ಆಫ್ ದ ಡೇ, ಈಗ ಮನುಷ್ಯ ಹುಟ್ಟುತ್ತಾನೆ, ಮನುಷ್ಯ ಸಾಯ್ತಾನೆ. ಇನ್ ಬಿಟ್ವೀನ್ ಇಟ್ಸ್ ಯುವರ್ ಓನ್ ಜರ್ನಿ. ಯು ಹ್ಯಾವ್ ಟು ಡಿಫೈನ್ ಯುವರ್ ಓನ್ ಜರ್ನಿ. ಹೌ ಡು ಯು ಡಿಫೈನ್? ನನ್ನ ಜೀವನದಲ್ಲಿ ಒಂದು 10 ಸಿನಿಮಾ ಮಾಡಿದ್ರೆ 10 ಒಳ್ಳೆ ಸಿನಿಮಾ ಆಗಿರಲಿ, ದುಡ್ಡು ಬರಲಿ ಬಿಡಲಿ ಸೆಕೆಂಡ್ರಿ, ಬಟ್ ಅಟ್ಲೀಸ್ಟ್ ನನ್ನ ಕಡೆಯಿಂದ ಏನು ಅಚೀವ್ಮೆಂಟ್ ಆಗುತ್ತೆ ಸಿನಿಮಾದಲ್ಲಿ ಅದನ್ನು ಮಾಡೋದು. ಒಂದು ಕಳ್ಕೊಂಡ್ರೆ ಸ್ವಲ್ಪ ಕಳ್ಕೊಬೋದು. ಮಿನಿಮಲ್ ರಿಸ್ಕ್. ಅದ್ರ ಇವತ್ತು ರಿಸ್ಕ್ ಇದೆ, ಇಲ್ಲ ಅಂತಲ್ಲ. ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತಾರಲ್ಲ, ಅದನ್ನು ತಗೊಂಡೇ ಮಾಡ್ತಾ ಬಂದಿದ್ದೀನಿ ಸರ್. ಅದು ನನ್ನ ಫೇವರಲ್ ಆಗಿದೆ ಅಷ್ಟೇ. ಅವರು ತುಂಬ ಲೆಕ್ಕಾಚಾರ ಅಂತಲ್ಲ, ಕ್ಯಾಲ್ಕುಲೇಟೆಡ್ ರಿಸ್ಕ್. ಅದು ಮಾಡಿದಾಗ ಏನಾಗುತ್ತೆ ಗೊತ್ತಾ, ಲೈಫ್ಗೆ ನಮಗೆ ತೊಂದರೆ ಆಗಲ್ಲ. ಇಫ್ ಯು ಗೋ ಟು ಅ ಬಿಗ್ಗರ್ ರಿಸ್ಕ್, if something turns down, then it becomes difficult. So calculated risk, calculated budget, that doesn't mean that I'll do like a subpar film. ಇವತ್ತು ಸಬ್ಪಾರ್ ಫಿಲ್ಮ್ ಮಾಡಿದ್ರೆ ಯಾರು ತೊಗೊಳ್ಳಲ್ಲ. ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರಬೇಕು, ಬಟ್ ಕಂಟೆಂಟು ಇರಬೇಕು. ಬಟ್ ಅದರ ಜೊತೆಲಿ ಸಿನಿಮಾ ಮಾಡೋದಕ್ಕೆ ಎಷ್ಟು ಬಡ್ಜೆಟ್ ಆದರೆ ರಿಟರ್ನ್ಸ್ ಎಲ್ಲಿಂದ ಬರುತ್ತೆ, ಯಾವ ಥರ ಬರುತ್ತೆ ಅದು ನೋಡು. ರಿಸ್ಕ್ ಎಷ್ಟು, 30% ರಿಸ್ಕಾ, 40%? ಆ 30 to 40 ಇದ್ದರೆ ತೊಗೊಳಕ್ಕೆ ರೆಡಿ. 100% ರಿಸ್ಕ್ ಇದ್ರೆ ತೊಗೊಳಲ್ಲ. ಸಿಂಪಲ್. ಆ ಥರ ಮಾಡ್ಕೊಂಡು ಬಂದಿದ್ದೀನಿ ಸರ್, ಅಷ್ಟೇ. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ.
ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.